ಅವ್ರಿಗೆ ಗೊತ್ತಿರಲಿ, ಯಾವುದೇ ವೃತ್ತಿನ ಯಾವುದೇ ವ್ಯಕ್ತಿ ಮಾಡಬೇಕಾದ್ರೆ ಅವ್ರ ಅಪ್ಪ ಏನು ಆಸ್ತಿ ಮಾಡಿಟ್ಟಿದ್ದ, ನಮ್ಮಪ್ಪ ಏನು ಆಸ್ತಿ ಮಾಡಿಟ್ಟಿದ್ದ, ಅದ್ರ ಮೇಲೆ ನನ್ನ ವೃತ್ತಿ ಸ್ಟಾರ್ಟ್ ಆಗುತ್ತೆ. ಯಾರು ಅಪ್ಪದಿರೋ ಚೆನ್ನಾಗಿ ಮಾಡಿಟ್ಟಿರ್ತಾರೆ ಅವಾಗ ಅವ್ರದ್ದು ವೃತ್ತಿ ಒಂದೇ ಸರಿ ಮೇಲ್ಮಟ್ಟದಲ್ಲಿ ಕೂತ್ಕೊಳ್ಳುತ್ತೆ. ಇವಾಗ ನಮ್ಮಪ್ಪ ಏನು ಮಾಡಿಲ್ಲ ಅಂದ್ರೆ ನಾನು ಕೆಳಮಟ್ಟದಲ್ಲೇ ಹೋಗ್ಬೇಕಾಗುತ್ತೆ. ಸೊ ಶಿವಲಿಂಗೇಗೌಡರ ತಂದೆ ಏನು ಮಾಡಿದ್ರು, ಪಾಪ ಇವ್ರು ಬದುಕಕ್ಕೆ ಒಂದು ದಾರಿ ಹುಡ್ಕೊಂಡಾಗ ರಾಂಪುರ ಶೇಖರಪ್ಪ ಅವ್ರು ಮೋಸ್ಟ್ಲಿ ಅವ್ರ ಅಪ್ಪ ಏನೇನು ಮಾಡಿಟ್ಟು ಹೋಗಿದ್ರು ನನಗೆ ಗೊತ್ತಿಲ್ಲ. ಅಲ್ಲಿ ರಾಂಪುರ ಶೇಖರಪ್ಪ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು, ಪಾಪ ಶಿವಲಿಂಗೇಗೌಡರ ತಂದೆ ಅವ್ರಿಗೇನು ಕೊಟ್ಟೋಗಿದ್ರು ಅದ್ರ ಮೇಲೆ ಅವರು ಅದೇ ಬಂಡವಾಳದಲ್ಲಿ ಅವ್ರು ವೃತ್ತಿ ಮಾಡ್ಕೊಂಡಿದ್ರು. ಯಾವ ಮನುಷ್ಯ ಕಷ್ಟ ಕಾಲದಲ್ಲಿ ಒಂದು ವೃತ್ತಿ ಮಾಡ್ತಾನೆ ಅದನ್ನ ವೃತ್ತಿ ಅಂತಾನೆ ಕರಿಬೇಕೇ ಹೊರತು ಅದನ್ನ ಹೀಯಾಳಿಸುವಂತ ಒಂದು ಮನೋವೃತ್ತಿನ ಯಾವ ಮನುಷ್ಯನೂ ಕೂಡ ಇಟ್ಕೋಬಾರ್ದು. ಅದು ಒಂದು ವೃತ್ತಿ, ಆ ವೃತ್ತಿನ ಹೀಯಾಳಿಸ್ತಕ್ಕಂಥ ಈ ನೀಚ ಬುದ್ಧಿನ ಲೀಡರ್ಗಳು ಕಡಿಮೆ ಮಾಡ್ಕೋಬೇಕು. ಒಂದು. ಎರಡನೇದು, ಇನ್ನೊಬ್ರು ನಾಯಕರು ಹೇಳಿದ್ರು ಏನಂತ, ಅವರು ಕಬ್ಬಣ ಮಾಡ್ತಾರೆ, ವೃತ್ತಿ ಮಾಡ್ತಾರೆ, ಇಟ್ಟಿಗೆ ಮಾಡ್ತಾರೆ. ಎಲ್ಲ ರಾಜಕಾರಣಿಗಳದ್ದು ವೃತ್ತಿ ಇದೆ. ಯಾವ ರಾಜಕಾರಣಿಗಳು ವೃತ್ತಿ ಇಲ್ಲ? ಅಲ್ಲಿ ವೃತ್ತಿ ಇಲ್ಲದೆ ಇದ ಮೇಲೆ ಮತ್ತೆ ಅವ್ರ ಜೀವನ ಯಾತ್ರೆ ಮಾಡಬೇಕು? ಆ ವೃತ್ತಿನಲ್ಲಿ ಮೋಸ ಇದೆಯಾ, ಟ್ಯಾಕ್ಸ್ ಕಟ್ಟಿಲ್ವಾ, ಇನ್ನೊಂದು ಮಾಡಿಲ್ವಾ, ಅದನ್ನ ತಗೊಂಡ್ಬಂದು ದಾಖಲೆ ಸಮೇತ ಇವ್ರು ಮಾತಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಏನೇನೋ ಆರ್ಕೆ ಪ್ರಶ್ನೆಗಳನ್ನ ಕೇಳೋದು, ನಾವು ಏನೋ ಮಾತಾಡಿದ್ರೆ ನಾವು ಲೀಡರ್ ಆಗ್ತೀವಿ ಅನ್ನೋ ಲೆಕ್ಕದಲ್ಲಿ ಶಿವಲಿಂಗೇಗೌಡರು ಬೈದ್ರೆ ನಾವು ಲೀಡರ್ ಆಗ್ತೀವಿ ಅಂತ ಕುತ್ಕೊಂಡು ಮಾತಾಡಿ ಹೋಗಿರೋದು ಸಮಂಜಸ ಅಲ್ಲ. ಎಲ್ಲರಿಗೂ ಅವ್ರ ರಾಜಕಾರಣಿಗಳು ಅವ್ರು ಮಾತಾಡಲಿ, ಬೇಡ ಅಂತ ಹೇಳೋದಿಲ್ಲ. ಇನ್ನು ಮುಂದುವರೆದಂಗೆ ಅರಸೀಕೆರೆಗೆ ದೊಡ್ಡ ಲೀಡರ್ನ ನಾವು ಕರ್ಕೊಂಡ್ಬರ್ತೀವಿ. ಯಾರು ಬೇಕಾದ್ರೂ ಬರ್ಬೋದು ಸರ್. ಇದು ಸ್ವತಂತ್ರ ಭಾರತ, ಸಂವಿಧಾನದ ಅಡಿನಲ್ಲಿ ಅವತ್ತೇ ಅವಕಾಶ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾರು ಯಾವ ಭಾರತದಲ್ಲಿ ಕರ್ನಾಟಕದಲ್ಲಿ ವಿಧಾನಸಭೆಗೆ ಕರ್ನಾಟಕದ ಮತದಾರ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಹೋಗಿ ನಿಲ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಅದು ಚುನಾವಣೆ ಇನ್ನೂ 2.5 ವರ್ಷ ಇದೆ. ಇವಾಗ ಬೇಕಾಗಿರೋದು ಅಭಿವೃದ್ಧಿ, ಅದನ್ನ ಶಿವಲಿಂಗೇಗೌಡರು ಮಾಡ್ತಾ ಇದ್ದಾರೆ. 2.5 ವರ್ಷ ಆದ್ಮೇಲೆ ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ನಿಲ್ಬೋದು. ಅವತ್ತು ಜನ ತೀರ್ಮಾನ ಕೊಡ್ತಾರೆ. ಅಭಿವೃದ್ಧಿನ ಆಧರಿಸಿ ತೀರ್ಮಾನ ಕೊಡ್ತಾರೋ, ದೊಡ್ಡವರನ್ನ ಆಧರಿಸಿ ತೀರ್ಮಾನ ಕೊಡ್ತಾರೋ, ಅದು ಅವ್ರಿಗೆ ಬಿಟ್ಟಿದ್ದು.